ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ 3ರಲ್ಲಿ ಬರುವಂಥ ಅಭ್ಯಾಸ 3.2ರ ಮೂರನೇ ಮುಖ್ಯ ಪ್ರಶ್ನೆಯ ಮೊದಲ 3 ಉಪ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ. ಹಿಂದಿನ ವಿಡಿಯೋಗಳಲ್ಲಿ ನಾನು ಈ ಅಧ್ಯಾಯದಲ್ಲಿ ಬರುವಂಥ ಅಭ್ಯಾಸ 3.1ರ ಎಲ್ಲ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ. ಹಾಗೆ ಅಭ್ಯಾಸ 3.2ರ ಮೊದಲನೇ ಮುಖ್ಯ ಪ್ರಶ್ನೆಯ ಎಲ್ಲ 6 ಉಪ ಪ್ರಶ್ನೆಗಳನ್ನು, ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ಬಿಡಿಸಿದ್ದೇನೆ. ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು. ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ: ಕೆಳಗಿನ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ಆದೇಶ ವಿಧಾನದಿಂದ ಅವುಗಳ ಪರಿಹಾರಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಈ ರೀತಿಯ ಹೇಳಿಕೆ ರೂಪದ 6 ಉಪ ಪ್ರಶ್ನೆಗಳನ್ನು ನಮಗೆ ನೀಡಿದ್ದಾರೆ. ಹೇಳಿಕೆ ರೂಪದ ಈ 6 ಉಪ ಪ್ರಶ್ನೆಗಳನ್ನು ಬಿಡಿಸಬೇಕಾದರೆ ಮೊದಲಿಗೆ ನಾವು ನೀಡಿದಂಥ ಹೇಳಿಕೆ ರೂಪದ ಸಮಸ್ಯೆಯನ್ನು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನಾಗಿ ಮಾಡಿಕೊಂಡು ತದನಂತರ ಆದೇಶ ವಿಧಾನದಿಂದ ಆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸಿ ಈ ಹೇಳಿಕೆ ರೂಪದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಬೇಕು. ಮೊದಲಿಗೆ ನಾವು ಮೊದಲನೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮೊದಲನೇ ಉಪ ಪ್ರಶ್ನೆಯಲ್ಲಿ ನಮಗೆ 2 ಸಂಖ್ಯೆಗಳ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ. ಹಾಗಾದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ನೀಡಿದ್ದಾರೆ. ಈ ಪ್ರಶ್ನೆಯಲ್ಲಿ 2 ಹೇಳಿಕೆಗಳಿರುವುದನ್ನು ನೀವು ಗಮನಿಸಬಹುದು. ಅದರಲ್ಲಿ ಮೊದಲನೇ ಹೇಳಿಕೆ 2 ಸಂಖ್ಯೆಗಳ ವ್ಯತ್ಯಾಸ 26, ಎರಡನೇ ಹೇಳಿಕೆ ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ. ಈ 2 ಹೇಳಿಕೆಗಳು ಪರಸ್ಪರ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದ್ದಾವೆ. ನಾವು ಈ 2 ಹೇಳಿಕೆಯ ಸಹಾಯದಿಂದ 2 ಪ್ರತ್ಯೇಕವಾದ ಸಮೀಕರಣಗಳನ್ನು ರಚನೆ ಮಾಡಿಕೊಳ್ಳಬೇಕಾಗಿದೆ. ಮೊದಲನೇ ಹೇಳಿಕೆಯಲ್ಲಿ 2 ಸಂಖ್ಯೆಗಳ ವ್ಯತ್ಯಾಸ 26 ಅಂತ ನೀಡಿದ್ದಾರೆ. ಆದರೆ ಆ 2 ಸಂಖ್ಯೆಗಳು ಯಾವುವು ಅಂತ ನಮಗೆ ನೀಡಿಲ್ಲ. 2 ಸಂಖ್ಯೆಗಳ ವ್ಯತ್ಯಾಸ 26 ಅಂದರೆ ಒಂದು ಸಂಖ್ಯೆಯಲ್ಲಿ ಮತ್ತೊಂದು ಸಂಖ್ಯೆಯನ್ನು ಕಳೆದಾಗ ಬರುವ ಉತ್ತರ 26 ಅಂತ ಅರ್ಥ. ಆ ಸಂಖ್ಯೆಗಳು 27 ಮತ್ತು 1 ಆಗಿರ್ಬೋದು, 28 ಮತ್ತು 2 ಆಗಿರ್ಬೋದು, 29 ಮತ್ತು 3 ಆಗಿರ್ಬೋದು. ಯಾಕಂದರೆ 27ರಲ್ಲಿ 1 ಕಳೆದಾಗ 26 ಬರ್ತದೆ, 28ರಲ್ಲಿ 2 ಕಳೆದಾಗ 26 ಬರ್ತದೆ. ಈ ರೀತಿಯ ಅನಂತ ಸಂಖ್ಯೆಗಳ ವ್ಯತ್ಯಾಸ 26 ಇರುತ್ತವೆ. ಹಾಗೆ ಆ ಸಂಖ್ಯೆಗಳು ಮತ್ತೊಂದು ನಿಬಂಧನೆಯನ್ನು ಪಾಲಿಸಬೇಕು. ಅದೇನೆಂದರೆ ಆ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ 3ರಷ್ಟಿರಬೇಕು ಅಂತ ನೀಡಿದ್ದಾರೆ. ಈ 2 ಕಂಡೀಷನ್ಸ್ಗಳನ್ನು ಪಾಲಿಸುವಂಥ ಸಂಖ್ಯೆಗಳನ್ನು ನಾವೀಗ ಕಂಡುಹಿಡಿಯಬೇಕಾಗಿದೆ. 2 ನಿಬಂಧನೆಗಳನ್ನು ಪಾಲಿಸುವಂಥ ಸಂಖ್ಯೆಗಳನ್ನು ನಮಗೆ ನೀಡಿಲ್ಲ. ಹಾಗಾಗಿ ನಾವಿಲ್ಲಿ ನಮಗೆ ನೀಡದೇ ಇರುವ ಸಂಖ್ಯೆಯನ್ನು, ಅಂದರೆ ನಾವು ಕಂಡುಹಿಡಿಯಬೇಕಾದ ಸಂಖ್ಯೆಯನ್ನು ನಾವಿಲ್ಲಿ ಚರಾಕ್ಷರಗಳಾಗಿ ತೆಗೆದುಕೊಳ್ಳಬೇಕು. ಆದ್ದರಿಂದ ನಾನಿಲ್ಲಿ ಆ ಸಂಖ್ಯೆಗಳು ಅಂದರೆ 2 ಸಂಖ್ಯೆಗಳ ವ್ಯತ್ಯಾಸ 26 ಮತ್ತು ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಾಗುವ ಸಂಖ್ಯೆಗಳನ್ನು ನಾವು ಚರಾಕ್ಷರ x ಮತ್ತು y ಆಗಿರಲಿ ಎಂದು ತೆಗೆದುಕೊಳ್ಳೋಣ. ನಾವೀಗ ಈ ಚರಾಕ್ಷರಗಳ ಸಹಾಯದಿಂದ ಈ ಮೊದಲೇ ನಿಬಂಧನೆಯನ್ನು ಬಳಸಿಕೊಂಡು ಮೊದಲೇ ಸಮೀಕರಣವನ್ನು ಮಾಡಿಕೊಳ್ಳೋಣ. ಈ ಮೊದಲೇ ನಿಬಂಧನೆಯಲ್ಲಿ 2 ಸಂಖ್ಯೆಗಳ ವ್ಯತ್ಯಾಸ 26 ಅಂತ ನೀಡಿದ್ದಾರೆ. ನಾವು ಆ 2 ಸಂಖ್ಯೆಗಳನ್ನು x ಮತ್ತು y ಆಗಿರಲಿ ಎಂದು ತೆಗೆದುಕೊಂಡಿರೋದ್ರಿಂದ 2 ಸಂಖ್ಯೆಗಳ ವ್ಯತ್ಯಾಸ ಅಂದರೆ ಈ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಅಂದರೆ x ಮೈನಸ್ y ಈಸ್ ಈಕ್ವಲ್ ಟು ಇವುಗಳ ನಡುವಿನ ವ್ಯತ್ಯಾಸ 26 ಅಂತ ನೀಡಿರೋದ್ರಿಂದ ನಾವಿಲ್ಲಿ x ಮೈನಸ್ y ಈಸ್ ಈಕ್ವಲ್ ಟು 26 ಎಂದು ಬರೆದುಕೊಂಡು ಮೊದಲನೇ ಸಮೀಕರಣವನ್ನು ಮಾಡಿಕೊಳ್ಳೋಣ. ಹೀಗೆ ನಾವಿಲ್ಲಿ ನೀಡಿರುವ ಮತ್ತೊಂದು ನಿಬಂಧನೆ ಅಥವಾ ಕಂಡೀಷನನ್ನು ಬಳಸಿಕೊಂಡು ನಾವಿಲ್ಲಿ ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಈ ಎರಡನೇ ನಿಬಂಧನೆಯಲ್ಲಿ ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ ಅಂತ ನೀಡಿದ್ದಾರೆ. ಇಲ್ಲಿ ಒಂದು ಸಂಖ್ಯೆ ಅಂದರೆ ನಾವಿಲ್ಲಿ x ಆಗಿ ತೆಗೆದುಕೊಳ್ಳೋಣ, ಇನ್ನೊಂದು ಸಂಖ್ಯೆ ಅಂದರೆ y. ಈ ಒಂದು ಸಂಖ್ಯೆ x, ಇನ್ನೊಂದು ಸಂಖ್ಯೆ y ರ ಎಷ್ಟರಷ್ಟಿದೆ ಅಂದರೆ 3ರಷ್ಟಿದೆ ಅಂತಾಗ ಈ ಸಮೀಕರಣವು x ಇಸ್ ಈಕ್ವಲ್ ಟು 3y ಆಗುತ್ತದೆ. ಅಂದರೆ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ 3ರಷ್ಟಿದೆ ಅಂದಂಗಾಗುತ್ತದೆ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಈ ಸಮೀಕರಣಗಳನ್ನು ನಾವು ಆದೇಶ ವಿಧಾನದಿಂದ ಬಿಡಿಸಬೇಕಾಗಿರೋದ್ರಿಂದ ನಾವಿಲ್ಲಿ ಎರಡನೇ ಸಮೀಕರಣ ಅಂದರೆ x ನ ಬೆಲೆ 3y ಅನ್ನು ಮೊದಲನೇ ಸಮೀಕರಣದಲ್ಲಿ ಆದೇಶಿಸಿ y ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ x ಇಸ್ ಈಕ್ವಲ್ ಟು 3y ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಅಂತ ಬರೆದುಕೊಂಡಿದ್ದೇನೆ. x ಇಸ್ ಈಕ್ವಲ್ ಟು 3y ಅನ್ನು ನಾವೀಗ ಸಮೀಕರಣ 1ರಲ್ಲಿ ಆದೇಶಿಸೋಣ. ಅಂದರೆ x ನ ಜಾಗದಲ್ಲಿ 3y ಅನ್ನು ಬರೆದುಕೊಂಡಾಗ ಈ ಸಮೀಕರಣವು 3y ಮೈನಸ್ ಈ y ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು ಈಸ್ ಈಕ್ವಲ್ ಟು 26 ಆಗುತ್ತದೆ. 3y ಮೈನಸ್ 1y ಅಂದರೆ 2y ಆಗುತ್ತದೆ ಈಸ್ ಈಕ್ವಲ್ಸ್ ಟು 26 ಆಗುತ್ತದೆ. 2 1 2, 2 1 2, 2 3 6 ಆಗುವುದರಿಂದ ಇಲ್ಲಿ y ನ ಬೆಲೆಯು 13 ಆಗುತ್ತದೆ. ಹೀಗೆ ನಾವು ಆದೇಶ ವಿಧಾನದಿಂದ ಈ ಸಮೀಕರಣಗಳ ಒಂದು ಚರಾಕ್ಷರ y ನ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ y ನ ಬೆಲೆಯ ಸಹಾಯದಿಂದ ಈ y ನ ಬೆಲೆಯನ್ನು
ಎಕ್ಸ್ನ ಬೆಲೆ ಇರುವಂಥ ಸಮೀಕರಣ x = 3y ಆದೇಶಿಸಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ y = 13 x = 3y ಈ ಸಮೀಕರಣದಲ್ಲಿ ಆದೇಶಿಸಿದಾಗ ಅಂತ ಬರೆದುಕೊಂಡಿದ್ದೇನೆ. ಅಂದರೆ x ಈ 3 ಇದಾಗೆ ಬರೆದುಕೊಳ್ಳಿ. ಇಲ್ಲಿ y ನ ಜಾಗದಲ್ಲಿ y ನ ಬೆಲೆ 13 ಆದೇಶಿಸಬೇಕು. ಹೀಗೆ ಆದೇಶಿಸಿದಾಗ ಈ ಸಮೀಕರಣವು x = 3 × 13 ಆಗುತ್ತದೆ. ಅಂದರೆ x = 3 × 13 ಅಂದರೆ 39 ಆಗುವುದರಿಂದ ಇಲ್ಲಿ x ನ ಬೆಲೆಯು 39 ಆಗುತ್ತದೆ. ಹೀಗೆ ನಾವು ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಆದೇಶ ವಿಧಾನದಿಂದ ಬಿಡಿಸಿದಾಗ ನಮಗೆ x ನ ಬೆಲೆಯು 39 ಸಿಕ್ಕಿದ್ದರೆ y ನ ಬೆಲೆಯು 13 ಬಂದಿದೆ. ಇಲ್ಲಿ ನಾವು ಕಂಡುಹಿಡಿಯಬೇಕಾದ ಸಂಖ್ಯೆಗಳನ್ನು x ಮತ್ತು y ಆಗಿರಲಿ ಎಂದು ತೆಗೆದುಕೊಂಡಿದ್ದೇವೆ. ಸೊ ಆದೇಶ ವಿಧಾನದಿಂದ ಈ ಎರಡೂ ಸಮೀಕರಣಗಳನ್ನು ಬಿಡಿಸಿದಾಗ ಇಲ್ಲಿ x ನ ಬೆಲೆಯು 39 y ನ ಬೆಲೆಯು 13 ಬಂದಿರೋದ್ರಿಂದ ಆ ಸಂಖ್ಯೆಗಳು 39 ಮತ್ತು 13 ಆಗಿವೆ. ಈ ಉತ್ತರವನ್ನು ತಾಳೆ ನೋಡುವುದರ ಮೂಲಕ ನಾವು ಮಾಡಿದ ಲೆಕ್ಕವು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಅದೇಕೆಂದರೆ ಸೊ ಇಲ್ಲಿ ಎರಡು ಸಂಖ್ಯೆಗಳನ್ನು ನಾವು x ಮತ್ತು y ಆಗಿ ತೆಗೆದುಕೊಂಡಿದ್ವಿ. x ನ ಬೆಲೆ 39 ಬಂದಿದ್ದರೆ y ನ ಬೆಲೆ 13 ಬಂದಿತ್ತು. ಇವುಗಳ ವ್ಯತ್ಯಾಸ ಏನಾಗಿದೆ ಅಂದರೆ 26 ಬರಬೇಕು ಅಂತ ನೀಡಿದ್ರು ಪ್ರಶ್ನೆಯಲ್ಲಿ. ನೋಡಿ 39ರಲ್ಲಿ 13ನ ಕಳೆದಾಗ ಬರುವ ಉತ್ತರ 26. ಹಾಗಾಗಿ ಮೊದಲನೇ ಕಂಡೀಷನ್ ಅನ್ನು ಇದು ತೃಪ್ತಿಗೊಳಿಸುತ್ತದೆ. ಹಾಗೆ ಎರಡನೇ ಕಂಡೀಷನ್ ಒಂದು ಸಂಖ್ಯೆ ಇನ್ನೊಂದರ 3ರಷ್ಟಿದೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಸಂಖ್ಯೆ ಅಂದರೆ 39, ಇದು ಮತ್ತೊಂದು ಸಂಖ್ಯೆ ಅಂದರೆ 13ರ 3ರಷ್ಟಿರೋದನ್ನು ಗಮನಿಸಬಹುದು. ಅಂದರೆ 13 × 3 39 ಆಗುತ್ತದೆ. ಹೀಗೆ ನಾವು ಬಂದಂಥ ಉತ್ತರವನ್ನು ತಾಳೆ ನೋಡೋದ್ರ ಮೂಲಕ ನಾವು ಮಾಡಿದ ಲೆಕ್ಕವು ಸರಿಯಾಗಿದೆಯೋ ಅಥವಾ ತಪ್ಪಾಗಿದೆ ಎಂಬುದನ್ನು ಕಂಡುಕೊಳ್ಳಬಹುದು. ಸೊ ನಾವೀಗ ಎರಡನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ, ಅವುಗಳನ್ನು ಕಂಡುಹಿಡಿಯಿರಿ. ಸೊ ಈ ಹೇಳಿಕೆ ರೂಪದ ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಬಿಡಿಸಬೇಕು. ಅದೇಗೆಂದರೆ ಈ ಹೇಳಿಕೆ ರೂಪದ ಈ ಸಮಸ್ಯೆಯನ್ನು ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಾಗಿ ಪರಿವರ್ತಿಸಿ ತದನಂತರ ಆದೇಶ ವಿಧಾನದಿಂದ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ ಎರಡು ಪರಿಪೂರಕ ಕೋನಗಳಲ್ಲಿ ಒಂದು ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ ಅಂತ ನೀಡಿದ್ದಾರೆ. ಹಾಗಾದರೆ ಆ ಎರಡು ಪರಿಪೂರಕ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪರಿಪೂರಕ ಕೋನಗಳೆಂದರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ದರೆ ಆ ಕೋನಗಳನ್ನು ನಾವು ಪರಿಪೂರಕ ಕೋನಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ 30 ಡಿಗ್ರಿ ಪ್ಲಸ್ 150 ಡಿಗ್ರಿ ಸೇರಿಸಿದರೆ ಇದು 180 ಡಿಗ್ರಿ ಆಗುತ್ತದೆ. ಹಾಗಾಗಿ 30 ಮತ್ತು 150 ಡಿಗ್ರಿ ಇವೆರಡು ಪರಿಪೂರಕ ಕೋನಗಳಾಗುತ್ತವೆ. ಅದೇ ರೀತಿ 60 ಡಿಗ್ರಿ ಪ್ಲಸ್ 170 ಡಿಗ್ರಿ ಇವು ಪರಿಪೂರಕ ಕೋನಗಳು. ಯಾಕೆಂದರೆ ಇವೆರಡನ್ನ ಕೂಡಿಸಿದಾಗ 180 ಡಿಗ್ರಿ ಬರುತ್ತದೆ. 90 ಡಿಗ್ರಿ ಮತ್ತು 90 ಡಿಗ್ರಿ, 100 ಮತ್ತು 80 ಡಿಗ್ರಿ, ಈ ರೀತಿ ಹಲವಾರು ಅನಂತ ಪರಿಪೂರಕ ಕೋನಗಳನ್ನು ನಾವು ಗುರುತಿಸಬಹುದು. ಆದರೆ ಮುಂದುವರೆದು ಇಲ್ಲಿ ದೊಡ್ಡ ಪರಿಪೂರಕ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ ಅಂತ ನೀಡಿದ್ದಾರೆ. ಈ ಎರಡೂ ಕಂಡೀಷನ್ಸ್ಗಳನ್ನು ಸರಿ ಹೊಂದುವ ಎರಡು ಕೋನಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಆ ಕೋನಗಳು ಯಾವ್ಯಾವುದು ಎಂಬುದನ್ನು ನಮಗೆ ನೀಡಿಲ್ಲ. ಸೊ ಪ್ರಶ್ನೆಯಲ್ಲಿ ನಮಗೆ ದೊಡ್ಡ ಪರಿಪೂರಕ ಕೋನ ಮತ್ತು ಚಿಕ್ಕ ಪರಿಪೂರಕ ಕೋನಗಳನ್ನು ನೀಡಿಲ್ಲ, ಅವುಗಳನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಹಾಗಾಗಿ ನಾವಿಲ್ಲಿ ದೊಡ್ಡ ಪರಿಪೂರಕ ಕೋನವನ್ನು x ಚರಾಕ್ಷರವಾಗಿ, ಚಿಕ್ಕ ಪರಿಪೂರಕ ಕೋನವನ್ನು y ಚರಾಕ್ಷರವಾಗಿ ತೆಗೆದುಕೊಳ್ಳೋಣ. ಪರಿಪೂರಕ ಕೋನಗಳೆಂದರೆ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಎಂಬುದು ನಿಮಗೆ ತಿಳಿದಿದೆ. ಸೊ ಹಾಗಾಗಿ ನಾವಿಲ್ಲಿ ಈ ಎರಡು ಪರಿಪೂರಕ ಕೋನಗಳನ್ನು ಕೂಡಿಸಿದಾಗ ಬರುವ ಮೊತ್ತ 180 ಆಗುವುದರಿಂದ ನಾವಿಲ್ಲಿ ಈ ಎರಡು ಪರಿಪೂರಕ ಕೋನಗಳನ್ನು ಕೂಡಿಸಿ 180 ಡಿಗ್ರಿ ಎಂದು ಬರೆದುಕೊಂಡು ಒಂದು ಸಮೀಕರಣವನ್ನು ಮಾಡಿಕೊಳ್ಳೋಣ. ಅಂದರೆ x ಪ್ಲಸ್ y = 180 ಎಂದು ಬರೆದುಕೊಳ್ಳೋಣ. ಈ ಸಮೀಕರಣವನ್ನು ನಾವೀಗ ಸಮೀಕರಣ 1 ಆಗಿ ತೆಗೆದುಕೊಳ್ಳೋಣ. ಸೊ ಮುಂದುವರೆದು ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ ಅಂತ ನೀಡಿದ್ದಾರೆ. ಇಲ್ಲಿ ನಾವು ದೊಡ್ಡ ಕೋನವನ್ನು x ಡಿಗ್ರಿ ಆಗಿ ತೆಗೆದುಕೊಂಡಿದ್ದೇವೆ. x ಅಂದರೆ ದೊಡ್ಡ ಕೋನವು ಚಿಕ್ಕ ಕೋನವನ್ನು y ಆಗಿ ತೆಗೆದುಕೊಂಡಿದ್ದೇವೆ. ದೊಡ್ಡ ಕೋನ x ಚಿಕ್ಕ ಕೋನ y ಗಿಂತ 18 ಡಿಗ್ರಿ ಅಧಿಕವಾಗಿರೋದ್ರಿಂದ ನಾವು ಚಿಕ್ಕ ಕೋನಕ್ಕೆ 18 ಡಿಗ್ರಿ ಅಂದರೆ yಗೆ 18 ಡಿಗ್ರಿಯನ್ನು ಕೂಡಿಸಿಕೊಂಡು ಮತ್ತೊಂದು ಸಮೀಕರಣವನ್ನು ಮಾಡಿಕೊಳ್ಳಬೇಕು. ಈ ಸಮೀಕರಣವನ್ನು ಸಮೀಕರಣ 2 ಆಗಿ ತೆಗೆದುಕೊಳ್ಳಬೇಕು. ಅಂದರೆ ಇಲ್ಲಿ ದೊಡ್ಡ ಕೋನ x ಚಿಕ್ಕ ಕೋನ y ಗಿಂತ 18 ಹೆಚ್ಚಾಗಿದೆ. ಹಾಗಾಗಿ ಈ ಸಮೀಕರಣವು x = y ಪ್ಲಸ್ 18 ಆಗುತ್ತದೆ. ನಾವೀಗ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಆದೇಶ ವಿಧಾನದಿಂದ ಬಿಡಿಸಬೇಕಾಗಿದ್ದರಿಂದ ನಾವಿಲ್ಲಿ ಈ ಎರಡನೇ ಸಮೀಕರಣ ಅಂದರೆ x ನ ಬೆಲೆ x = y ಪ್ಲಸ್ 18 ಡಿಗ್ರಿಯನ್ನು ಈ ಮೊದಲನೇ ಸಮೀಕರಣದಲ್ಲಿ ಆದೇಶಿಸಿ
y ನ ಬೆಲೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ಈ ಮೊದಲನೇ ಸಮೀಕರಣದ x ಜಾಗದಲ್ಲಿ ನಾನು x ನ ಬೆಲೆ y ಪ್ಲಸ್ 18 ಬರಿತಾ ಇದ್ದೇನೆ, ಪ್ಲಸ್ ಈ y ಅನ್ನು ಇದ್ದ ಹಾಗೆ ಬರೆದುಕೊಳ್ತಾ ಇದ್ದೇನೆ, ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಹೀಗೆ ನಾನು ಈ x ನ ಬೆಲೆಯನ್ನು ಒಂದನೇ ಸಮೀಕರಣದಲ್ಲಿ ಆದೇಶಿಸಿದಾಗ ಒಂದನೇ ಸಮೀಕರಣವು x ಅಂದರೆ y ಪ್ಲಸ್ 18 ಪ್ಲಸ್ y ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತದೆ. ಒಂದು y ಪ್ಲಸ್ ಒಂದು y 2y ಆಗುತ್ತದೆ, ಈಸ್ ಈಕ್ವಲ್ ಟು ಈ 18 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 18 ಮೈನಸ್ 18 ಡಿಗ್ರಿ ಆಗುತ್ತದೆ. ಸೊ ಮುಂದುವರಿದು 2y ಈಸ್ ಈಕ್ವಲ್ ಟು 180ರಲ್ಲಿ 18 ಕಳೆದಾಗ ಬರುವ ಉತ್ತರ 162. 2 1 2 2 8 16 2 1 2 ಆಗುವುದರಿಂದ ಇಲ್ಲಿ y ನ ಬೆಲೆಯು 81 ಡಿಗ್ರಿ ಆಗುತ್ತದೆ. ಅಂದರೆ ಇಲ್ಲಿ ಚಿಕ್ಕ ಕೋನ y ನ ಬೆಲೆಯು 81 ಡಿಗ್ರಿ ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ y ನ ಬೆಲೆ 81 ಡಿಗ್ರಿಯನ್ನು x ನ ಬೆಲೆ x ಈಸ್ ಈಕ್ವಲ್ ಟು y ಪ್ಲಸ್ 18 ಡಿಗ್ರಿ ಈ ಸಮೀಕರಣದಲ್ಲಿ ಆದೇಶಿಸಿ x ಕೋನ ಅಂದರೆ ದೊಡ್ಡ ಕೋನ x ಕೋನದ ಬೆಲೆಯನ್ನು ಕಂಡುಹಿಡಿಯೋಣ. ಸೊ x ಈಸ್ ಈಕ್ವಲ್ಸ್ ಟು ಇಲ್ಲಿ y ನ ಬೆಲೆ 81 ಡಿಗ್ರಿ ಆಗಿರೋದ್ರಿಂದ ಇಲ್ಲಿ y ನ ಜಾಗದಲ್ಲಿ 81 ಡಿಗ್ರಿಯನ್ನು ಆದೇಶಿಸೋಣ, ಪ್ಲಸ್ ಈ 18 ಇದ್ದ ಹಾಗೆ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ x ಈಸ್ ಈಕ್ವಲ್ಸ್ ಟು 81 ಪ್ಲಸ್ 18 ಅಂದರೆ 99 ಡಿಗ್ರಿ ಆಗುತ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆಯು 99 ಡಿಗ್ರಿ ಆಗುತ್ತದೆ. ಅಂದರೆ ಇಲ್ಲಿ ನಾವು ದೊಡ್ಡ ಕೋನವನ್ನು x ಡಿಗ್ರಿಯಾಗಿ ತೆಗೆದುಕೊಂಡಿರೋದ್ರಿಂದ ಇಲ್ಲಿ x ಡಿಗ್ರಿಯ ಬೆಲೆಯು 99 ಡಿಗ್ರಿ ಬಂದಿರೋದ್ರಿಂದ ಇಲ್ಲಿ ದೊಡ್ಡ ಕೋನದ ಬೆಲೆಯು 99 ಡಿಗ್ರಿ ಆಗುತ್ತದೆ. ಆದ್ದರಿಂದ ನೀಡಿದ ಪ್ರಶ್ನೆಯಲ್ಲಿ ಕೇಳಿರುವ ದೊಡ್ಡ ಕೋನದ ಅಳತೆ 99 ಡಿಗ್ರಿ ಆಗಿದ್ದರೆ ಚಿಕ್ಕ ಕೋನದ ಅಳತೆ ಇಲ್ಲಿ 81 ಡಿಗ್ರಿ ಆಗುತ್ತದೆ. ಸೊ ನಾವೀಗ ಈ ಉತ್ತರವನ್ನು ತಾಳೆ ನೋಡೋದ್ರ ಮೂಲಕ ನಾವು ಮಾಡಿದ ಲೆಕ್ಕವು ಸರಿಯಾಗಿದೆ ಅಥವಾ ತಪ್ಪಾಗಿದೆ ಎಂಬುದನ್ನು ನೋಡೋಣ. ಸೊ ಪ್ರಶ್ನೆಯಲ್ಲಿ ನಮಗೆ 2 ಪರಿಪೂರಕ ಕೋನಗಳು ಅಂತ ನೀಡಿದ್ರು. ಇಲ್ಲಿ ನಾವು ಪಡೆದುಕೊಂಡ ಕೋನಗಳು 99 ಮತ್ತು 81 ಡಿಗ್ರಿ ಆಗಿದೆ. ಈ 99 ಡಿಗ್ರಿ ಮತ್ತು 81 ಡಿಗ್ರಿ ಇವೆರಡು ಪರಿಪೂರಕ ಕೋನಗಳಾಗಿವೆ. ಏಕೆಂದರೆ 99 ಡಿಗ್ರಿ ಮತ್ತು 81 ಡಿಗ್ರಿಯನ್ನು ಕೂಡಿಸಿದಾಗ ಬರುವ ಮೊತ್ತ 180 ಆಗಿರುವುದರಿಂದ ಇವೆರಡು ಪರಿಪೂರಕ ಕೋನಗಳಾಗಿವೆ. ಹಾಗೆ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಅಧಿಕವಾಗಿದೆ ಅಂತ ನೀಡಿದ್ದಾರೆ. ದೊಡ್ಡ ಕೋನ 99 ಡಿಗ್ರಿ, ಚಿಕ್ಕ ಕೋನ 81 ಡಿಗ್ರಿಗಿಂತ 18 ಅಧಿಕವಾಗಿದೆ. ಅಂದರೆ 99 ಈಸ್ ಈಕ್ವಲ್ ಟು 81 ಪ್ಲಸ್ 18 ಆಗಿದೆ. ಈ ಸಮೀಕರಣವನ್ನು ನೀವು ಗಮನಿಸಿದಾಗ 81 ಡಿಗ್ರಿಗೆ 18 ಡಿಗ್ರಿಯನ್ನು ಕೂಡಿಸಿದಾಗ ಇದು ಸಹ 99 ಡಿಗ್ರಿನೇ ಬರೋದ್ರಿಂದ ಈ ಎರಡು ನಿಬಂಧನೆಗಳನ್ನು ನಾವು ಪಡೆದುಕೊಂಡ ಉತ್ತರಗಳು ತೃಪ್ತಿಪಡಿಸೋದ್ರಿಂದ ಇಲ್ಲಿ ನಾವು ಮಾಡಿದಂಥ ಲೆಕ್ಕವು ಸರಿಯಾಗಿದೆ. ಸೊ ನಾವೀಗ ಮೂರನೇ ಉಪಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಕ್ರಿಕೆಟ್ ತಂಡವೊಂದರ ತರಬೇತುಗಾರ್ತಿಯು 7 ಬ್ಯಾಟುಗಳು ಮತ್ತು 6 ಚೆಂಡುಗಳನ್ನು ರೂಪಾಯಿ 3800 ಕೊಳ್ಳುತ್ತಾರೆ. ಆ ಬಳಿಕ 3 ಬ್ಯಾಟುಗಳು ಮತ್ತು 5 ಚೆಂಡುಗಳನ್ನು ಅವರು 1750 ಕೊಳ್ಳುತ್ತಾರೆ. ಪ್ರತಿಯೊಂದು ಬ್ಯಾಟ್ ಮತ್ತು ಪ್ರತಿಯೊಂದು ಚೆಂಡಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ನಮಗೆ ಪ್ರಶ್ನೆಯನ್ನು ನೀಡಿದ್ದಾರೆ. ಪ್ರಶ್ನೆಯಲ್ಲಿ ನಮಗೆ 7 ಬ್ಯಾಟುಗಳು ಮತ್ತು 6 ಚೆಂಡುಗಳ ಒಟ್ಟು ಬೆಲೆ ಕೊಟ್ಟಿದ್ದಾರೆ. ಹಾಗೆ 3 ಬ್ಯಾಟುಗಳು ಈ ರೀತಿ 5 ಚೆಂಡುಗಳ ಒಟ್ಟು ಬೆಲೆಯನ್ನು ನೀಡಿದ್ದಾರೆ. ಆದರೆ ಒಂದು ಬ್ಯಾಟಿನ ಬೆಲೆ ಮತ್ತು ಒಂದು ಚೆಂಡಿನ ಬೆಲೆಯನ್ನು ನಮಗೆ ನೀಡಿಲ್ಲ. ಹಾಗಾಗಿ ಪ್ರಶ್ನೆಯಲ್ಲಿ ಯಾವುದೇ ವಸ್ತುವಿನ ಬೆಲೆಯನ್ನು ನಮಗೆ ನೀಡದೇ ಇದ್ದಾಗ ನಾವು ಆ ವಸ್ತುವಿನ ಬೆಲೆಯನ್ನು ಚರಾಕ್ಷರವಾಗಿ ತೆಗೆದುಕೊಂಡು ತದನಂತರ ಅದರಿಂದ ಸಮೀಕರಣವನ್ನು ಮಾಡಿಕೊಂಡು ಆ ಸಮೀಕರಣಗಳನ್ನು ಬಿಡಿಸಿ ಆ ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿದು ಅದರ ಮೂಲಕ ನಾವು ಆ ವಸ್ತುವಿನ ಬೆಲೆಯನ್ನು ಕಂಡುಹಿಡಿಯುವುದನ್ನು ಈಗಾಗಲೇ ನಾವು ಕಲಿತಿದ್ದೇವೆ. ಸೊ ಇಲ್ಲೂ ಸಹ ನಾವು ಒಂದು ಬ್ಯಾಟಿನ ಬೆಲೆಯನ್ನು ನಮಗೆ ನೀಡದೇ ಇರೋದ್ರಿಂದ ಒಂದು ಬ್ಯಾಟಿನ ಬೆಲೆಯನ್ನು ಎಕ್ಸ್ ಚರಾಕ್ಷರವಾಗಿ, ಹಾಗೆ ಒಂದು ಚೆಂಡಿನ ಬೆಲೆಯನ್ನು ನಮಗೆ ನೀಡದೇ ಇರೋದ್ರಿಂದ ಒಂದು ಚೆಂಡಿನ ಬೆಲೆಯನ್ನು ವಾಯ್ ಚರಾಕ್ಷರವಾಗಿ ತೆಗೆದುಕೊಳ್ಳೋಣ. ಸೊ ಇಲ್ಲಿ 2 ನಿಬಂಧನೆಗಳನ್ನು ನಮಗೆ ನೀಡಿದ್ದಾರೆ. ಅದ್ಯಾವುದಂದರೆ 7 ಬ್ಯಾಟುಗಳು ಮತ್ತು 6 ಚೆಂಡುಗಳು ಒಟ್ಟು ಬೆಲೆ 3800 ಅಂತ ಹೇಳಿದ್ದಾರೆ. ಈ ಒಂದನೇ ನಿಬಂಧನೆಯಿಂದ ನಾವು ಮೊದಲನೇ ರೇಖಾತ್ಮಕ ಸಮೀಕರಣವನ್ನು ಮಾಡಿಕೊಳ್ಳಬೇಕು. ನೋಡಿ, ಒಂದು ಬ್ಯಾಟಿನ ಬೆಲೆ ಎಕ್ಸ್ ಆಗಿದ್ದರೆ 7 ಬ್ಯಾಟಿನ ಬೆಲೆ ಏನಾಗ್ತಂದರೆ 7x ಆಗುತ್ತದೆ. ಅದೇ ರೀತಿ ಒಂದು ಚೆಂಡಿನ ಬೆಲೆ y ಆಗಿದ್ದರೆ 6 ಚೆಂಡಿನ ಬೆಲೆ 6y ಆಗುತ್ತದೆ. ಇವೆರಡನ್ನ ಸೇರಿಸಿದಾಗ ಬೆಲೆ ಎಷ್ಟು ಬರ್ತಾ ಇದೆ ಅಂದರೆ 3800 ಆಗ್ತಾ ಇರೋದ್ರಿಂದ 7 ಬ್ಯಾಟ್ಗಳ ಬೆಲೆ 7x ಪ್ಲಸ್ 6 ಚೆಂಡುಗಳ ಬೆಲೆ 6y. ಇವೆರಡನ್ನ ಖರೀದಿ ಮಾಡಬೇಕಾದ್ರೆ ಅವಳು ಕೊಡಬೇಕಾದ ಹಣ ಎಷ್ಟಾಗ್ತದೆ 3800 ಆಗೋದ್ರಿಂದ 7 ಬ್ಯಾಟ್ಗಳ ಬೆಲೆ 7x ಪ್ಲಸ್ 6 ಚೆಂಡುಗಳ ಬೆಲೆ 6y ಈಸ್ ಈಕ್ವಲ್ಸ್ ಟು ಒಟ್ಟು ಹಣ 3800 ಅಂತ ಬರೆದು ಒಂದು ಸಮೀಕರಣವನ್ನು ಮಾಡಿಕೊಂಡಾಗ ಈ ಸಮೀಕರಣವು 7x ಪ್ಲಸ್ 6y ಈಸ್ ಈಕ್ವಲ್ ಟು 3800 ಆಗುತ್ತದೆ. ಇದೇ ರೀತಿ ಇದೇ ಪ್ರಶ್ನೆಯಲ್ಲಿ ಮತ್ತೊಂದು ನಿಬಂಧನೆಯನ್ನು ನೀಡಿದ್ದಾರೆ. ಈ ನಿಬಂಧನೆಯ ಮೂಲಕ ನಾವು ಮತ್ತೊಂದು ರೇಖಾತ್ಮಕ ಸಮೀಕರಣಗಳನ್ನು ಮಾಡಿಕೊಳ್ಳೋಣ. ಈ ನಿಬಂಧನೆಯಲ್ಲಿ 3 ಬ್ಯಾಟುಗಳು ಅಂತ ನೀಡಿದ್ದಾರೆ. ಒಂದು ಬ್ಯಾಟಿನ ಬೆಲೆ ಎಕ್ಸ್ ಆಗಿದ್ದರೆ 3 ಬ್ಯಾಟಿನ ಬೆಲೆಯಲ್ಲಿ 3x ಆಗುತ್ತದೆ. ಪ್ಲಸ್ ಒಂದು ಚೆಂಡಿನ ಬೆಲೆ y ಆಗಿದ್ದರೆ 5 ಚೆಂಡಿನ ಬೆಲೆಯಲ್ಲಿ 5y ಆಗುತ್ತದೆ. ಅಂದರೆ ಇಲ್ಲಿ 3
ಬ್ಯಾಟ್ಗಳ ಬೆಲೆ 3x, 5 ಚೆಂಡುಗಳ ಬೆಲೆ 5y, ಒಟ್ಟು ಸೇರಿಸಿ ಹಣ ಎಷ್ಟಾಗ್ತದೆ 1750 ಆಗುವುದರಿಂದ ಈ ಎರಡನೇ ನಿಬಂಧನೆಯನ್ನು ನಾವು ಸಮೀಕರಣ ರೂಪದಲ್ಲಿ ಪರಿವರ್ತಿಸಿದಾಗ ಇದು 3 ಬ್ಯಾಟ್ಗಳ ಬೆಲೆ 3x ಪ್ಲಸ್ 5 ಚೆಂಡುಗಳ ಬೆಲೆ 5y ಇಸ್ ಈಕ್ವಲ್ಸ್ ಟು ಒಟ್ಟು ಬೆಲೆ 1750 ಆಗುತ್ತದೆ. ಈ ಸಮೀಕರಣವನ್ನು ನಾವು ಸಮೀಕರಣ 2 ಆಗಿ ತೆಗೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ ಎರಡನೇ ಸಮೀಕರಣವನ್ನು y ರೂಪದಲ್ಲಿ ಪರಿವರ್ತಿಸಿಕೊಳ್ಳಬೇಕು. ಅಂದರೆ ಈ ಸಮೀಕರಣದ ಎಡಭಾಗದಲ್ಲಿರುವ 5y ಅನ್ನು ಎಡಭಾಗದಲ್ಲಿ ಇಟ್ಕೊಳ್ಬೇಕು. ಹಾಗೆ ಈ ಸಮೀಕರಣದ ಎಡಭಾಗದಲ್ಲಿರುವ ಸ್ಥಿರಾಕ್ಷರವನ್ನು ಒಳಗೊಂಡಿರುವ ಮತ್ತೊಂದು ಪದ 3x ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ಸ್ಥಳಾಂತರಿಸಿದಾಗ ಇದು ಪ್ಲಸ್ 3x ಮೈನಸ್ 3x ಆಗುತ್ತದೆ. ಮುಂದಿನ ಹಂತದಲ್ಲಿ ಈ 5ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಗುಣಿಸು 5 ಇಲ್ಲಿ ಭಾಗಿಸು 5 ಆಗುತ್ತದೆ. ಆದ್ದರಿಂದ ಈ ಎರಡನೇ ಸಮೀಕರಣವನ್ನು ನಾವು y ರೂಪದಲ್ಲಿ ಪರಿವರ್ತಿಸಿಕೊಂಡಾಗ ಈ ಎರಡನೇ ಸಮೀಕರಣವು y ಇಸ್ ಈಕ್ವಲ್ಸ್ ಟು 1750 ಮೈನಸ್ 3x ಸಂಪೂರ್ಣ ಭಾಗಿಸು 5 ಆಗುತ್ತದೆ. ಇದು y ನ ಬೆಲೆಯಾಗಿದೆ. ಮುಂದಿನ ಹಂತದಲ್ಲಿ ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಆದೇಶ ವಿಧಾನದಿಂದ ಬಿಡಿಸಬೇಕಾಗಿದ್ದರಿಂದ ಇಲ್ಲಿ ನಾವು y ನ ಬೆಲೆ 1750 ಮೈನಸ್ 3x ಸಂಪೂರ್ಣ ಭಾಗಿಸು 5 ಸಮೀಕರಣ 1ರಲ್ಲಿ ಆದೇಶಿಸಿ ಇನ್ನೊಂದು ಚರಾಕ್ಷರ x ನ ಬೆಲೆಯನ್ನು ಕಂಡುಹಿಡಿಯೋಣ. ಈ y ನ ಬೆಲೆಯನ್ನು ನಾವು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ಸಮೀಕರಣ 1 7x ಪ್ಲಸ್ 6 ಇಂಟು y ನ ಬೆಲೆ 1750 ಮೈನಸ್ 3x ಸಂಪೂರ್ಣ ಭಾಗಿಸು 5 ಆಗುತ್ತದೆ. ಇಸ್ ಈಕ್ವಲ್ಸ್ ಟು ಬಲಭಾಗದಲ್ಲಿರುವ 3800 ಇದ್ದ ಹಾಗೆ ಬರೆದುಕೊಳ್ಳಬೇಕು. ಮುಂದಿನ ಹಂತದಲ್ಲಿ ಈ ಛೇದದಲ್ಲಿರುವ 5ಅನ್ನು ಓರೆ ಗುಣಾಕಾರ ಮಾಡಿ 7xಗೆ ಗುಣಿಸಿಕೊಳ್ಳೋಣ. ಹೀಗೆ ಗುಣಿಸಿಕೊಂಡಾಗ 7 5 35x ಆಗುತ್ತದೆ. ಪ್ಲಸ್ ನಾವೀಗ ಈ 6ರಿಂದ 1750 ಮೈನಸ್ 3xಗೆ ಗುಣಿಸಿಕೊಳ್ಳೋಣ. 6 ಗುಣಿಸು 1750 ಎಂದರೆ 10500 ಆಗುತ್ತದೆ. ಪ್ಲಸ್ ಇಂಟು ಮೈನಸ್ ಮೈನಸ್ ನಾವೀಗ 6ರಿಂದ 3xಗೆ ಗುಣಿಸಿಕೊಳ್ಳೋಣ. 6 3 18 x ಆಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ ಈ 5ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು 3800. ಮುಂದಿನ ಹಂತದಲ್ಲಿ 35x ರಿಂದ 18x ಅನ್ನು ಕಳೆದಾಗ ಬರುವ ಉತ್ತರ 17x ಪ್ಲಸ್ ಈ 10500 ಇದ್ದ ಹಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು ಈ ಛೇದದಲ್ಲಿರುವ 5ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ ಭಾಗಿಸು 5 ಬಲಭಾಗಕ್ಕೆ ಹೋದಾಗ ಗುಣಿಸು 5 ಆಗಿ ಬಲಭಾಗವು 3800 ಗುಣಿಸು 5 ಆಗುತ್ತದೆ. ಮುಂದಿನ ಹಂತದಲ್ಲಿ ಈ ಎಡಭಾಗದಲ್ಲಿರುವ 17x ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಇಸ್ ಈಕ್ವಲ್ಸ್ ಟು 3800 ಗುಣಿಸು 5 ಮಾಡಿದಾಗ ಬರುವ ಉತ್ತರ 90000. ಈ ಸಮೀಕರಣದ ಎಡಭಾಗದಲ್ಲಿರುವ 10500 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಪ್ಲಸ್ 10500 ಮೈನಸ್ 10500 ಆಗುತ್ತದೆ. ಹೀಗೆ ಇದರ ಮುಂದಿನ ಹಂತವು 17x ಇಸ್ ಈಕ್ವಲ್ಸ್ ಟು 90000 ಮೈನಸ್ 10500 ಆಗುತ್ತದೆ. ಮುಂದಿನ ಹಂತವನ್ನು ನಾನು ಇಲ್ಲಿ ಬರೀತಾ ಇದ್ದೇನೆ. 17x ಇಸ್ ಈಕ್ವಲ್ಸ್ ಟು 19000ದಲ್ಲಿ 10500 ಕಳೆದಾಗ ಬರುವ ಉತ್ತರ 8500. ಮುಂದಿನ ಹಂತದಲ್ಲಿ x ಅನ್ನು ಎಡಭಾಗದಲ್ಲಿ ಇಟ್ಕೊಂಡು 17ಅನ್ನು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಈ ಗುಣಿಸು 17 ಬಲಭಾಗಕ್ಕೆ ಹೋದಾಗ ಭಾಗಿಸು 17 ಆಗುತ್ತದೆ. 17 ಅಂದರೆ 17 17 85 ಆಗುವುದರಿಂದ 8500ಕ್ಕೆ 17ರಿಂದ ಭಾಗಿಸಿದಾಗ ಬರುವ ಉತ್ತರ 500 ಅಂದರೆ 500 ಆಗುತ್ತದೆ. ಆದ್ದರಿಂದ ಇಲ್ಲಿ x ನ ಬೆಲೆ ಅಂದರೆ ಒಂದು ಬ್ಯಾಟಿನ ಬೆಲೆಯು ಇಲ್ಲಿ 500 ರೂಪಾಯಿ ಆಗುತ್ತದೆ. ಹೀಗೆ ನಾವು ಆದೇಶ ವಿಧಾನದಿಂದ ಈ ಸಮೀಕರಣದ x ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿದ ನಂತರ ನಾವೀಗ ಈ x ಚರಾಕ್ಷರದ ಬೆಲೆ 500 y ನ ಬೆಲೆ y ಇಸ್ ಈಕ್ವಲ್ ಟು 1750 ಮೈನಸ್ 3x ಭಾಗಿಸು 5 ಈ ಸಮೀಕರಣದಲ್ಲಿ ಅಥವಾ y ನ ಬೆಲೆಯಲ್ಲಿ ಆದೇಶಿಸಿ y ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯೋಣ. ಅಂದರೆ y ಇಸ್ ಈಕ್ವಲ್ಸ್ ಟು 1750 ಮೈನಸ್ 3 ಗುಣಿಸು x ನ ಜಾಗದಲ್ಲಿ x ನ ಬೆಲೆ 500 ಆದೇಶಿಸಿದಾಗ 3x 3 ಗುಣಿಸು x ನ ಬೆಲೆ 500 ಆಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ 5ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ 1750 ಇದ್ದ ಹಾಗೆ ಬರೆದುಕೊಳ್ಳಿ ಮೈನಸ್ 3 ಗುಣಿಸು 500 ಅಥವಾ 500 ಗುಣಿಸು 3 ಅಂದರೆ 1500 ಆಗುತ್ತದೆ ಅಥವಾ 1500 ಆಗುತ್ತದೆ. ಸಂಪೂರ್ಣ ಭಾಗಿಸು ಛೇದದಲ್ಲಿರುವ 5ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 1750ರಲ್ಲಿ 1500 ಕಳೆದಾಗ ಬರುವ ಉತ್ತರ 250 ಭಾಗಿಸು 5 5 1 5 5 5 25 ಆಗುತ್ತದೆ. ಉಳಿದಂತೆ ಈ 0ನ ಇದ್ದ ಹಾಗೆ ಈ 5ರ ಮುಂದೆ ಹಾಕಿಕೊಂಡಾಗ ಇದು 50 ಆಗುತ್ತದೆ. ಆದ್ದರಿಂದ y ಚರಾಕ್ಷರದ ಬೆಲೆಯು ಇಲ್ಲಿ 50 ಆಗುತ್ತದೆ. ಅಂದರೆ ಒಂದು ಚೆಂಡಿನ ಬೆಲೆ y ನ ಬೆಲೆ 50 ರೂಪಾಯಿ ಆಗುತ್ತದೆ. ಆದ್ದರಿಂದ ನೀಡಿದಂಥ ಪ್ರಶ್ನೆಯಲ್ಲಿ ಕೇಳಿದ ಪ್ರತಿಯೊಂದು ಬ್ಯಾಟ್ ಅಥವಾ ಒಂದು ಬ್ಯಾಟಿನ ಬೆಲೆಯು 500 ರೂಪಾಯಿ ಆಗಿದ್ದರೆ ಒಂದು ಚೆಂಡಿನ ಬೆಲೆಯು ಇಲ್ಲಿ 50 ರೂಪಾಯಿ ಆಗುತ್ತದೆ.